ನಾನಿವತ್ತು ಟೊಮ್ಯಾಟೊ ಸಾಸ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ನಾನು 1 ಕಿಲೋಷ್ಟು ಟೊಮ್ಯಾಟೊನ ತೊಗೊಂಡು ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡಿ ಅದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಒಂದು ಬೆಳ್ಳುಳ್ಳಿ ಎಸಳನ್ನು ಹಾಗೂ ಅರ್ಧ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಮತ್ತು ಅರ್ಧ ಬೌಲಷ್ಟು ಡೇಟ್ಸು, ಮೆತ್ತಗಿರುವಂಥ ಡೇಟ್ಸು ಹಾಕಿ ಮತ್ತು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕಿಬಿಟ್ಟು ಮತ್ತೆ ಅದಕ್ಕೆ ಒಂದು 3 ಕೆಂಪು ಒಣಮೆಣಸಿನ್ಕಾಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಅಲ್ಲೇ ಬೇಯಿಸ್ಕೋಬೇಕು. ಅದು ಮೆತ್ತಗಾಗೋ ತನಕ ನಾವು ಆವಾಗವಾಗ ಒಂದೊಂದು ನಿಮಿಷಕ್ಕೂ ಕೈ ಆಡಿಸ್ಕೊತಾನೆ ಇರಬೇಕು. ಚೆನ್ನಾಗಿ ಅದು ಲೋ ಫ್ಲೇಮಲ್ಲೇ ಎಲ್ಲವನ್ನು ಬೇಯಿಸ್ಕೋಬೇಕು. ಇಲ್ಲಾಂದರೆ ಅದು ಕೆಲವೊಂದು ಸತಿ ತಳ ಹತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನಾವು ಲಿಡನ್ನು ಕ್ಲೋಸ್ ಮಾಡಿ ಇಟ್ಕೋಬೇಕು. ಅದು ಸ್ವಲ್ಪ ಬೇಗ ಆಗುತ್ತೆ ಅನ್ನೋ ಕಾರಣದಿಂದ ಅಷ್ಟೇ. ನೋಡಿ ಇವಾಗ ಆಗಿದೆ, ಮೆತ್ತಗಾಗಿದೆ ಎಲ್ಲ. ಒಂದು ಸ್ವಲ್ಪ ಕಂಪ್ಲೀಟಾಗಿ ತಣ್ಣಗಾಗೋ ತನಕ ವೇಟ್ ಮಾಡಿಬಿಟ್ಟು ಆಮೇಲೆ ನಾವು ಅದನ್ನು ಒಂದು ಮಿಕ್ಸರ್ ಗ್ರೈಂಡಲ್ಲಿ ಹಾಕಿ ಅದನ್ನು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕು. ನೋಡಿ ಆಗಿದೆ. ಅದನ್ನು ಮತ್ತೆ ನಾವು ದೊಡ್ಡ ಒಂದು ಪಾತ್ರೆನಲ್ಲೇ ಟ್ರಾನ್ಸ್ಫರ್ ಹಾಕ್ಕೊಂಡ್ಬಿಟ್ಟು ಮತ್ತೆ ಅರ್ಧ ಬೌಲಷ್ಟು ಆರ್ಗ್ಯಾನಿಕ್ ಬೆಲ್ಲ, ನಾನಿಲ್ಲಿ ಸಕ್ಕರೆ ಬದಲಿ ಆರ್ಗ್ಯಾನಿಕ್ ಬೆಲ್ಲನೇ ಯೂಸ್ ಮಾಡ್ತಿದ್ದೀನಿ. ಹಾಗೆ ಒಂದು ಸ್ವಲ್ಪ ಮಸಾಲೆ, ಮೆಣಸು, ಚಕ್ಕೆ, ಲವಂಗ ಹಾಗೂ ಪಲಾವ್ ಎಲೆ ಇದನ್ನೆಲ್ಲನೂ ಹಾಕಿಬಿಟ್ಟು ಮತ್ತೆ ಅದು ಒಂದು ಲೋ ಫ್ಲೇಮಲ್ಲೇ ಒಂದು 5-10 ನಿಮಿಷ ನಾನು ಕುದಿಸ್ಕೊಳ್ತೀನಿ. ಸ್ವಲ್ಪ ಅವಾಗವಾಗೆ ಕೈ ಆಡಿಸ್ತಾನೆ ಇರಬೇಕು, ಅಂದ್ರೇ ಅದು ಚೆನ್ನಾಗಿ ಬರುತ್ತೆ. ನೋಡಿ ನಮ್ಮದು ಒಂದು 10 ನಿಮಿಷ ಆಗಿದೆ. ಸಾಸ್ ಕೂಡ ರೆಡಿ ಆಗಿದೆ. ನಾನು ಚೆಕ್ ಮಾಡಿಬಿಡ್ತೀನಿ. ನೋಡಿ ಸಾಸ್ ಕೂಡ ನೀರು ಮತ್ತು ಸಾಸ್ ಎರಡು ಸಪ್ರೇಟಾಗಿ ಹೇಗೆ ಬಿಟ್ಕೊಳ್ತಾ ಇದೆ ಅಂತ ನೋಡಿ. ಈ ಥರ ಬಂದುಬಿಟ್ರೆ ನಮ್ಮದು ಸಾಸ್ ರೆಡಿಯಾಗಿದೆ ಅಂತ ಅರ್ಥ. ಎಟ್ ಲಾಸ್ಟ್ ಎಂಡಲ್ಲಿ ನಾನು 2 ಸ್ಪೂನಷ್ಟು ವಿನೆಗರ್ನ ಹಾಕ್ತೀನಿ. ಇದು ಹಾಕೋದ್ರಿಂದ ನಾವು ಒಂದು ಸ್ವಲ್ಪ ದಿನ ನಾವು ಸ್ಟೋರ್ ಮಾಡಿ ಇಟ್ಕೊಳ್ತೀವಲ್ಲ, ಅದೇ ಕಾರಣಕ್ಕೆ ಅದು ಕೆಡಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ. ನೋಡಿ ಆಗಿದೆ ನಮ್ಮದು. ಇದು ಯಾವುದೇ ರೀತಿಯ ಪ್ರಿಸರ್ವೇಟಿವ್ಸ್ ಇಲ್ಲ, ಕೆಮಿಕಲ್ಸ್ ಇಲ್ಲ. ನಾವು ಮಕ್ಕಳಿಗೆ ಆರಾಮಾಗೆ ನಾವು ಚಪಾತಿಗೆ, ಟಿಫನ್ಗೆ, ಪೂರಿ ಜೊತೆ, ಕೆಲವೊಂದು ಸತಿ ಮಕ್ಕಳು ಪಲ್ಯ ಅದು ಬೇಡ ಇದು ಬೇಡ ಪಲ್ಯ ಬೇಡ ಅಂತ ಹೇಳ್ತಾರೆ. ಆವಾಗ ನಾವು ಸಾಸನ್ನು ಆರಾಮಾಗಿ ಯಾವುದೇ ರೀತಿಯ ಭಯ ಇಲ್ಲದೇ ಕೊಡ್ಬೋದು. ನೋಡಿ ಟೊಮೆಟೊ ಸಾಸ್ನ ನಾವು ಅದು ಪೇಸ್ಟನ್ನು ನಾವು ಸಪ್ರೇಟಾಗಿ ಸಾಸರಿಂದ ಸೋಸ್ಕೊಂಡ್ಮೇಲೆ ಅದನ್ನು ನಾನು ಒಂದು ಬೌಲಲ್ಲಿ ಹಾಕ್ತಿದ್ದೀನಿ. ನೋಡಿ ಒಂದು 1/4 kg ಸಾಸ್ ಆಗಿದೆ. ಇನ್ನೂ ಸ್ವಲ್ಪ ಉಳಿದಿದೆ. ನಾನು ಅದನ್ನು ಬೇರೆ ಬಾಟಲಲ್ಲಿ ಹಾಕಿಟ್ಕೊಂಡಿದ್ದೀನಿ. ಇವಾಗ ನಮ್ಮದು ಸಾಸ್ ರೆಡಿಯಾಗಿದೆ. ಟೊಮೊಟೊ ಕೆಚಪ್ ರೆಡಿಯಾಗಿದೆ. ಎಂಜಾಯ್.